ಹಲೋ ಎವ್ರಿವನ್, ವೆಲ್ಕಮ್ ಟು ಕೋಡರ್ಸ್ 21 ಟ್ಯುಟೋರಿಯಲ್. ಪ್ರೀವಿಯಸ್ ವಿಡಿಯೋದಲ್ಲಿ ನಾನ್ ಪ್ರಿಮಿಟಿವ್ ಡೇಟಾ ಟೈಪ್ ಆಗಿ ಒಂದು ಎಂಪ್ಲಾಯ್ ಕ್ಲಾಸ್ ಕ್ರಿಯೇಟ್ ಮಾಡಿ ಅದರೊಳಗಡೆ ಸಮ್ ಇನ್ಸ್ಟಾನ್ಸ್ ವೇರಿಯಬಲ್ ಡಿಫೈನ್ ಮಾಡಿ ಥ್ರೂ ಗೆಟರ್ಸ್ ಅಂಡ್ ಸೆಟರ್ಸ್ ಹೇಗೆ ಆಕ್ಸೆಸ್ ಮಾಡೋದನ್ನೋದನ್ನು ನೋಡಿದ್ವಿ. ಒನ್ ಮೋರ್ ಥಿಂಗ್ ವಿ ಅಬ್ಸರ್ವ್, ಇನ್ಸ್ಟಾನ್ಸ್ ವೇರಿಯಬಲ್ ಗೆಟ್ ಸಮ್ ಡಿಫಾಲ್ಟ್ ವ್ಯಾಲ್ಯೂ, ರೈಟ್? ಸೊ ಅದನ್ನ ಅರ್ಥ ಮಾಡ್ಕೊಬೇಕು ಅಂತಂದ್ರೆ ನಾವು ಜಾವಾದಲ್ಲಿರುವಂಥ ವೇರಿಯಬಲ್ ಟೈಪ್ಸು ಮತ್ತು ಸ್ಕೋಪ್ಸ್ನ ಅರ್ಥ ಮಾಡ್ಕೋಬೇಕಾಗತ್ತೆ. ಸೊ ದೆನ್ ವಾಟ್ ಆರ್ ಟೈಪ್ಸ್ ಆಫ್ ವೇರಿಯಬಲ್ಸ್ ಇನ್ ಜಾವಾ? ಯಾವ್ಯಾವ ಟೈಪ್ ಬರುತ್ತೆ? ಸ್ಟ್ಯಾಟಿಕ್ ಟೈಪ್ ಬರುತ್ತೆ, ಇನ್ಸ್ಟಾನ್ಸ್ ವೇರಿಯಬಲ್ಸ್ ಅಂತ ಬರುತ್ತೆ, ಮತ್ತು ಲೋಕಲ್ ವೇರಿಯಬಲ್ಸ್ ಅಂತ ಬರುತ್ತೆ. ಸೊ ಈ ವಿಡಿಯೋದಲ್ಲಿ ನಾನು ಏನು ಮಾಡಿದ್ದೀನಿ, 2 ಕ್ಲಾಸ್ ಕ್ರಿಯೇಟ್ ಮಾಡ್ಕೊಂಡಿದ್ದೀನಿ. ಒಂದು ಮೈನ್ ಮೆಥಡ್ ಎಕ್ಸಿಕ್ಯೂಟ್ ಮಾಡೋದಕ್ಕೆ, ಇನ್ನೊಂದು ಸ್ಕೋಪ್ ಅಂತ ಒಂದು ಕ್ಲಾಸು, ಆ ಕ್ಲಾಸ್ ಒಳಗಡೆ ವೇರಿಯಬಲ್ಸ್ನ ಡಿಫೈನ್ ಮಾಡ್ಕೊಳ್ಳೋದಕ್ಕೆ. ಸೊ ಫಸ್ಟ್ ವಿಲ್ ಗೋ ವಿತ್ ಸ್ಟಾಟಿಕ್ ವೇರಿಯಬಲ್. ಸ್ಟಾಟಿಕ್ ವೇರಿಯಬಲ್ನ ಯಾವ ಥರ ಡಿಫೈನ್ ಮಾಡೋದು? ಒಂದು ಆಕ್ಸೆಸ್ ಮಾಡಿಫೈರ್ ಸೇಮ್ ಆಸ್ ಇನ್ಸ್ಟಾನ್ಸ್ ವೇರಿಯಬಲ್, ಬಟ್ ಸ್ಟಾಟಿಕ್ ಕೀವರ್ಡ್ನ ಅಪೆಂಡ್ ಮಾಡ್ತೀವಿ. ಸೊ ಪ್ರಿಪೆಂಡ್ ಆರ್ ಅಪೆಂಡ್ ವಾಟ್ ಎವರ್. ಲೆಟ್ಸ್ ಡಿಫೈನ್ ಒನ್ ವೇರಿಯಬಲ್, STATIC ಸ್ಟಾಟಿಕ್ ಎಂಡ್ ಸ್ಟಾಟಿಕ್ var. So one more thing ಏನು ಅರ್ಥ ಮಾಡ್ಕೊಬೇಕು, will static variable also get some default value? Yes, because this is also kind of instance variable, only we are making it as static. Static mean through class name ನ ನಾವು ಡೈರೆಕ್ಟ್ ಆಗಿ ಆಕ್ಸೆಸ್ ಮಾಡೋದು, we don't need object to access that variable ಅಂತ ಹೇಳಿ. ಸೊ ವೇರಿಯಬಲ್ ಸ್ಕೋಪ್ ನ ಟೈಪ್ ಮೈನ್ ಮೆಥಡ್ಗೆ ಬರೋಣ. ನಾವು ಒಂದು ಸಿಸ್ಟಮ್ ಡಾಟ್ ಔಟ್ ಪ್ರಿಂಟರ್ ಅನ್ನು ಹಾಕ್ಬಿಟ್ಟು ಆ ಕ್ಲಾಸ್ ಸ್ಕೋಪ್ ಒಳಗಡೆ ಬರ್ದಿರೋ ಅಂತ ವೇರಿಯಬಲ್ ಆಕ್ಸೆಸ್ ಇದೆಯಾ ಇಲ್ವಾ ಅಂತ ನೋಡೋಣ. ರೈಟ್, scope dot static var, right? We are accessible, we are able to access that variable. Now when we run as Java application, see, it is also getting default variable. It is also kind of an instance variable. We are making it as static. That's nothing different. Let's do one thing. We'll assign some values. Static is equal to some 10, and then what we will do, we will run as Java application again. Run as Java application. See, 10 ಅಂತ ಅಸೈನ್ ಮಾಡಿದ್ವಿ, ಪ್ರಿಂಟ್ ಆಗ್ತಿದೆ, ಪರ್ಫೆಕ್ಟ್. ಸೊ ನಾವೇನು ಮಾಡೋಣ, ಸ್ಟಾಟಿಕ್ ಅರ್ಥ ಮಾಡ್ಕೊಂಡಿದ್ದಾಯ್ತು. ಇವಾಗ ಒಂದು ಇನ್ಸ್ಟಾನ್ಸ್ ವೇರಿಯಬಲ್ನ ಕ್ರಿಯೇಟ್ ಮಾಡೋಣ. ಕಾಪಿ ದ ಸೇಮ್ and put it down and remove the static ಕೀವರ್ಡ್ನ ತೆಗೆದಾಕಿ. ಸೊ ತೆಗೆದಾಕಿದ್ರೆ ಏನಾಯಿತು, ಇದು ಇನ್ಸ್ಟಾನ್ಸ್ ವೇರಿಯಬಲ್ ಆಗಿ ಕನ್ವರ್ಟ್ ಆಯಿತು. ವೇರಿಯಬಲ್ ನೇಮ್ನ ಚೇಂಜ್ ಮಾಡೋಣ, ಯಾಕಂದರೆ ಡೂಪ್ಲಿಕೇಟ್ ವೇರಿಯಬಲ್ ಅಲ್ಲ, ಇಲ್ಲ ಇನ್ಸ್ಟಾನ್ಸ್, ಸಿಂಪಲ್, ರೈಟ್? ಸೊ ಇದಕ್ಕೆ ವ್ಯಾಲ್ಯೂನ 20 ಅಂತ ಹಾಕೋಣ. ಡನ್. ಯಾ, ವಿ ಹ್ಯಾವ್ ಆಡ್ 20. ಕಮ್ ಬ್ಯಾಕ್ ಟು ದ ವೇರಿಯಬಲ್ಸ್ ಅಂಡ್ ಮೇನ್ ಸ್ಕೋಪ್ಗೆ. ಓಕೆ, ಈಗೇನು ಏನು ಮಾಡೋಣ, ಅದು ಇನ್ಸ್ಟಾನ್ಸ್ ವೇರಿಯಬಲ್ ಆಕ್ಸೆಸ್ ಇದೆಯಾ ಥ್ರೂ ಕ್ಲಾಸ್ ಲೆವೆಲ್ಲು ಚೆಕ್ ಮಾಡೋಣ, ರೈಟ್? So see, no default proposal means it is not able, we are not able to access that. Static variables are class level variables, so with class name accessible ಇದೆ. ಇನ್ಸ್ಟಾನ್ಸ್ ವೇರಿಯಬಲ್ ಅಲ್ಲಿ ಆಬ್ಜೆಕ್ಟ್ ಲೆವೆಲ್ ವೇರಿಯಬಲ್ಸ್, ಸೊ ವಿತ್ ಆಬ್ಜೆಕ್ಟ್ ಅಲ್ಲಿ ನಾವು ಆಕ್ಸೆಸ್ ಮಾಡಬೇಕು ಅಂದ್ರೆ ಹೆಂಗೆ ಮಾಡಬೇಕು, ನಾವು ಒಂದು ಆಬ್ಜೆಕ್ಟ್ ಕ್ರಿಯೇಟ್ ಮಾಡಬೇಕು. ಅದನ್ನ ಹೆಂಗೆ ಮಾಡೋದು, ಸ್ಕೋಪ್ ಇಸ್ ಅ ಡೇಟಾ ಟೈಪ್ ಅಂಡ್ ವ್ಯಾಲ್ಯೂ ಅಂಡ್ ದ ರೆಫರೆನ್ಸ್ ವೇರಿಯಬಲ್, SCOP ಸ್ಕೋಪ್ ಅಂತ ರೆಫರೆನ್ಸ್ ವೇರಿಯಬಲ್ ಹಾಕಿದ್ದೀನಿ, ಮತ್ತೆ ನ್ಯೂ ಆಪರೇಟರ್ ಯೂಸ್ ಮಾಡಿಕೊಂಡು ಅದು ಆಬ್ಜೆಕ್ಟ್ ಕ್ರಿಯೇಟ್ ಮಾಡೋಣ ಸ್ಕೋಪ್ ಕ್ಲಾಸ್ಗೆ. ಪರ್ಫೆಕ್ಟ್, done. Eager with this reference, are we able to access the instance variable? See, scope dot instance variable. Yes, say so run as Java application. Nodi accessible ಇದೆಯಲ್ವ ಅಂತ. ಯಾ, ಸ್ಟಾರ್ಟಿಂಗ್ 10 ಅಂತ ಪ್ರಿಂಟ್ ಆಯಿತು, ಇನ್ಸ್ಟಾನ್ಸ್ ವೇರಿಯಬಲ್ 20 ಅಂತ ಡಿಫರೆನ್ಸ್ ಆಯಿತು. ದೀಸ್ ಆರ್ ದ 2 ಡಿಫರೆನ್ಸ್ ಬಿಟ್ವೀನ್ ಇನ್ಸ್ಟಾಂಟ್ ಅಂಡ್ ಸ್ಟಾರ್ಟಿಂಗ್. ನಾವು ಕಮಿಂಗ್ ಟು ಯಾವುದಪ್ಪ ಅಂತಂದ್ರೆ ಲೋಕಲ್ ವೇರಿಯಬಲ್ಸ್. ಲೋಕಲ್ ವೇರಿಯಬಲ್ಸ್ ಅಂತಂದ್ರೆ ಎನಿ ವೇರಿಯಬಲ್ ವಿಚ್ ಇಸ್ ಡಿಫೈನ್ಡ್ ವಿತ್ ಇನ್ ದ ಮೆಥಡ್ ಬಾಡಿ. ಸೊ ಪಬ್ಲಿಕ್ ವಾಯ್ಡ್ ಟೆಸ್ಟ್ ಲೋಕಲ್ ಅಂತ ಹೇಳ್ಬಿಟ್ಟು ಲೋಕಲ್ ವ್ಯಾರ್ ಅಂತ ಒಂದು ಫಂಕ್ಷನ್ ಕ್ರಿಯೇಟ್ ಮಾಡೋಣ. ಅದರೊಳಗಡೆ ಹೋಗ್ಬಿಟ್ಟು ಒಂದು ವ್ಯಾಲ್ಯೂ ಡಿಫೈನ್ ಮಾಡೋಣ, ಇಂಟ್ ಲೋಕಲ್ ವ್ಯಾರ್ ಡಿಫೈನ್ ಮಾಡಿದ್ವಿ. ದೆನ್ ಪ್ರಿಂಟ್ ಮಾಡೋಣ ಇಲ್ಲೇನೆ, ರೈಟ್? SYS ಪ್ರಿಂಟರ್, ದೆನ್ ಲೋಕಲ್ ವ್ಯಾರ್. ಸೊ ಸಿ, ಬಟ್ ಎರರ್ ಬರ್ತಾ ಇದೆ ಅಲ್ಲಿ, ವೇರಿಯಬಿಲಿಟಿ ಸಮಯ ಎರರ್ ಬರ್ತಿದೆ. ಯಾಕೆ ಬರ್ತಿದೆ? ಬಿಕಾಸ್ ಲೋಕಲ್ ವೇರಿಯಬಲ್ನ ವ್ಯಾಲ್ಯೂ ಅಸೈನ್ ಮಾಡೋದಲ್ಲಿ ಯೂಸ್ ಮಾಡೋದಕ್ಕಾಗೋದಿಲ್ಲ. ಸೊ ದಟ್ ಇಸ್ ದ ರೀಸನ್ ಇಟ್ ಇಸ್ ಕಂಪ್ಲೇನಿಂಗ್. ಸೊ ಅದಕ್ಕೇನು ಮಾಡೋಣ, ಒಂದು ವ್ಯಾಲ್ಯೂನ ಅಸೈನ್ ಮಾಡೋಣ, ಏನಂತ 30 ಅಂತ ಹಾಕೋಣ ಲೋಕಲ್ ವೇರಿಯಬಲ್. ನಾವು ಕಂಪಲ್ ಟೈಮ್ ಎರರ್ ಇಸ್ ರಿಸಾಲ್ವ್ಡ್. ಲೆಟ್ಸ್ ಗೋ ಬ್ಯಾಕ್ ಟು ಅವರ್ ಮೇನ್ ಕ್ಲಾಸ್ ಆ್ಯಂಡ್ ಕಾಲ್ ದಿಸ್ ಫಂಕ್ಷನ್ ಸ್ಕೋಪ್. ಸೊ ಮೆಥಡ್ ಮತ್ತು ಇನ್ಸ್ಟಾನ್ಸ್ ವೇರಿಯಬಲ್ ಅಥವಾ ಇನ್ಸ್ಟಾನ್ಸ್ ಮೆಥಡ್ನ ಯಾವ ಥರ ಆಕ್ಸೆಸ್ ಮಾಡಬೇಕು, ನಮ್ಗೆ ಆಬ್ಜೆಕ್ಟ್ ಬೇಕೇ ಬೇಕು. ಆಲ್ರೆಡಿ ವಿ ಆಬ್ಜೆಕ್ಟ್ ಕ್ರಿಯೇಟ್ ಮಾಡಿದ್ವಿ. ಡಾಟ್ ಟೆಸ್ಟ್, ಯಾವ್ದು ಫಂಕ್ಷನ್ ಅದು, ಟೆಸ್ಟ್ ಲೋಕಲ್. ಸಿ, ಇಟ್ ಇಸ್ ಆಕ್ಸೆಸಬಲ್, ರೈಟ್? ನೌ ರನ್ ದಿಸ್ ಪ್ರೋಗ್ರಾಮ್, ರನ್ ಆಸ್ Java application. Yeah, see, ಮೂರನ್ನು access ಮಾಡ್ತಾ ಇದೀವಿ. So we understood the scope of the variables and the types of the variable. One last thing will conclude ಮಾಡೋಣ. So variable defined outside the function and within the class are called instance variable. ಸ್ಟಾಟಿಕ್ನ ಹಾಕಿದ್ರೆ ಅದು ಸ್ಟಾಟಿಕ್ ವೇರಿಯಬಲ್ ಆಗಿ ಅಪ್ಲೈ ಆಗುತ್ತೆ. ಇದು ಸ್ಟಾಟಿಕ್ನ ತೆಗೆದ್ರೆ ಅದು ಇನ್ಸ್ಟಾನ್ಸ್ ವೇರಿಯಬಲ್ ಆಗಿ ಆಕ್ಟ್ ಮಾಡುತ್ತೆ. And local variable should be written within the method body and can be accessible only within the method body. That's all, guys. Thanks for watching the video, and thank you. Good day.